ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇನ್ನು ಕನ್ಯಾ ರಾಶಿಯವರು ಸಪ್ತಮಕ್ಕೆ ಶನೈಶ್ಚರ ಬಂದಿರತಕ್ಕಂತಹದ್ದು, ಜೊತೆಗೆ ದೃಷ್ಟಿ ಕೂಡ ಇರುವಂಥದ್ದು. 7ನೇ ಮನೆಯೇ ಶನಿಗೆ ಈಗ ಮಾರ್ಚ್ 29ರ ನಂತರ ಕನ್ಯಾ ರಾಶಿ ಮೇಲೆ ದೃಷ್ಟಿಯನ್ನು ಬೀರ್ತಾನೆ. ಶನೈಶ್ಚರನ ಈ ಒಂದು ಕನ್ಯಾ ರಾಶಿಯ ಬುಧನ ಸಂಬಂಧವಾದರೂ ಏನು ಅಂತಂದರೆ ಅತ್ಯಂತ ಮಿತ್ರತ್ವ ಇರತಕ್ಕಂಥದ್ದು, ಎಂತ ಭಯಪಡಬೇಕಾಗಿಲ್ಲ. 7ನೇ ಮನೆಗೆ ಹೋಗಿರೋದ್ರಿಂದ ಬಹುಶಃ ಈ ಬದುಕ ಸಾಕಪ್ಪ ಅನ್ನೋಂಥದ್ದು ನಿಮಗೆ ಈ 2.5 ವರ್ಷದಲ್ಲಿ ಬಹುಶಃ ಅರ್ಥ ಆಗತ್ತೆ. ಒಟ್ಟಾರೆಯಾಗಿ ಈ ವೇದದಲ್ಲಿ ಒಂದು ಮಂತ್ರ ಉಂಟು, ನ ಕರ್ಮಣ ನ ಪ್ರಜಯ ಧನೇನ ತ್ಯಾಗೇನೇಕೆ ಅಮೃತತ್ವ ಮಾನಶುಹು. ನ ಕರ್ಮಣ ನ ಪ್ರಜೆಯ, ಯಾವ ಕರ್ಮಗಳು ನನಗೆ ಬೇಡಪ್ಪ, ಯಾವ ಪ್ರಜೆಗಳು ನನಗೆ ಬೇಡಪ್ಪ. ಒಟ್ಟಾರೆ ತ್ಯಾಗವನ್ನು ಮಾಡಿಬಿಡಬೇಕು. ಈ ನಮ್ಮ ದೇಶದ ಒಂದು ಎನರ್ಜಿ ಅಂತಂದರೆ, ಈ ನಮ್ಮ ದೇಶದ ಒಂದು ಶಕ್ತಿ ಅಂತಂದರೆ, ಅದ್ಭುತವಾಗಿರತಕ್ಕಂತಹ ನಮ್ಮ ಭಾರತ ದೇಶದ ಶಕ್ತಿ ಅಂತಂದರೆ ಆಧ್ಯಾತ್ಮ. ಅದರ ಕಡೆ ಒಲವು ಜಾಸ್ತಿ ಮಾಡ್ತೀರಿ ನೀವು. ಬೇಕಾದರೆ ಗಮನಿಸಿ, ನೀವು ಇತ್ತೀಚೆಗೆ ನೀವು ದೇವರನ್ನು ನಂಬ್ತಾ ಇಲ್ವಲ್ಲ ಈ ಕನ್ಯಾ ರಾಶಿಯವರು ಒಂದಷ್ಟು ಜನ. ಯಾಕಂದರೆ ನಾನು ಹೇಳ್ತಕ್ಕಂಥ ನಾಮ ನಕ್ಷತ್ರವ್ರು ನೋಡ್ತಾ ಇರ್ತೀರಿ, ಪಾಪ ಒಂದು 20-25% ಅಷ್ಟೇ ನಿಮಗೆ ನಡೆಯುವಂಥದ್ದು ಇರುತ್ತೆ. ಜನ್ಮ ನಕ್ಷತ್ರವಾಗಿದ್ದರೆ 100ಕ್ಕೆ 100 ಅಪ್ಲೈ ಆಗುವಂಥದ್ದು, ಕಟ್ಟಿಟ್ಟ ಬುತ್ತಿ. ಆದರೆ 7ನೇ ಮನೆಗೆ ಬಂದಾಗ ವಿವಾಹ ಆಗಬೇಕಾಗಿತ್ತು, ಆಗಲಿಲ್ಲ. ಮದುವೆ ತಡ ಆಗುವಂಥದ್ದು. ಆದರೆ ಕೆಲವು ರಾಶಿಯಲ್ಲಿ 7ನೇ ಮನೆಯಲ್ಲೇ ಶನಿ ಇರುತ್ತಾನೆ, ಶೀಘ್ರವಾಗಿ ಮದುವೆ ಪಡಾಗಿರ್ತವೆ. ಅದು ಜಾತಕ ಹಿಡಿದು ಮಾತಾಡೋದು ಅದು ಬೇರೆ. ಇನ್ನು ಯಾವ ಗ್ರಹಗಳನ್ನು ಸಪೋರ್ಟ್ ಕೊಟ್ಟಿರ್ತಾವೋ ಅದ್ರ ಜೊತೆಗೆ ಶುಭ ಗ್ರಹ ಇದ್ದಾಗ ನಡೆಯುವಂಥದ್ದು ಬೇರೆ. ಇನ್ನು ಈ ಒಂದು ಸ್ಥಾನ ಪಲ್ಲಟ ಶನಿಯಿಂದ ಆಗ್ತಕ್ಕಂಥದ್ದು ಮಾತ್ರ ನಾನು ಮೆಸೇಜ್ ಕೊಡಲಿಕ್ಕೆ ನಿಮ್ಮ ಮುಂದೆ ಬಂದಾಗ, ದೃಷ್ಟಿ ನಿಮ್ಮ ಮೇಲೆ ಇರುತ್ತೆ. ಸ್ಥಾನ ಪಲ್ಲಟ 7ನೇ ಮನೆ ಆಗಿರೋದ್ರಿಂದ ನಿಮಗೆ ಏನಾದರೂ ಕೂಡ ಅಂತಹದ್ದು ಈ 7.5 ಇದೆಯಾ, ಅರ್ಧಾಷ್ಟಮ ಶನಿ ಇದೆಯಾ, ಅಷ್ಟಮ ಶನಿ ಇದೆಯಾ, ಕಾಲ ಶನಿ ಇದೆಯಾ, ಎಂಥ ಶನಿ ಇಲ್ಲ. 7ನೇ ಮನೆ ಇರೋದ್ರಿಂದ ಕೆಲವೊಂದು ವೈರಾಗ್ಯ ಭಾವ ಮೂಡತಕ್ಕಂತಹದ್ದು ನಿಮಗಿರುತ್ತೆ. ಬಹುಶಃ ಇಷ್ಟು ವರ್ಷಗಳು ನಿಮಗೆ ಜ್ಞಾನೋದಯವಾಗಿಲ್ಲ ಅಂತಂದರೆ ಈಗ ಜ್ಞಾನೋದಯವಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತವೆ. ನೀವು ಮೆಟ್ಟು ನಿಲ್ಲಲಿಕ್ಕೆ ಒಂದು ಅವಕಾಶವನ್ನು ಕೊಡುತ್ತಾನೆ. ನೀವೇನಾದರೂ ಜವಾಬ್ದಾರಿಯಿಂದ, ಬಹುಶಃ ನಿಮಗೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕಾಗಿತ್ತು, ಎಲ್ಲ ಹಂತದಲ್ಲೂ ಎಲ್ಲ ಆಯಾಮದಲ್ಲೂ ಹುಡುಕಿದ್ರೆ ಯಾಕೋ ಅಂತಹ ಸಪೋರ್ಟ್ ಸಿಕ್ಕಿದ್ದು ಅಂತ ಉಪಯೋಗಕ್ಕೆ ಬರಲಿಲ್ಲ ಅನ್ನೋದೆಲ್ಲವೂ ಕೂಡ ನಿಮ್ಮ ಆಲೋಚನೆಗೆ ಬಂದಿರುತ್ತವೆ. ಆದರೆ ಈ 2.5 ವರ್ಷದಲ್ಲಿ ಅವೆಲ್ಲವೂ ಸಿಗ್ತವೆ. ಕಟ್ಟುನಿಟ್ಟಿನ ಕ್ರಮದಲ್ಲಿ ನಿಮಗೆ ಅವೆಲ್ಲವೂ ಕೂಡ ಜೊತೆಯಾಗ್ತವೆ. ಆದರೆ ಏನೇ ಮಾಡಿದ್ರೂ ಕೊನೆಯದಾಗಿ ನಿಮಗೊಂದು ಖುಷಿ ಅಂತ ಶನಿ ಏನು ಕೊಡುತ್ತಾನೋ ಅಂಥದ್ದಿತ್ತು ಅಂತಂದರೆ, ನಿಮ್ಮ ಇನ್ನು ಉಳಿದ ದಿನಗಳೆಲ್ಲ ಕೂಡ ಯಾವ ಕಡೆ ಹೋಗ್ಬೇಕು ಅನ್ನೋದನ್ನು, ಬಹುಶಃ ಎಷ್ಟು ನಿಮಗೆ ವರ್ಷಗಳಾಗಿದೆಯೋ ನನಗೆ ಗೊತ್ತಿಲ್ಲ, ಒಂದು 35-40 ವರ್ಷ ಅಂದ್ಕೊಂಡ್ರೆ ಏನೋ ನೀವು ಬಿಸ್ನೆಸ್ ಮಾಡಿದ್ರಿ ಅಥವಾ ಬೇರೆ ಇನ್ಯಾವುದೋ ನಿಮಗೆ ಸಂಬಂಧಪಟ್ಟ ಜಾಬ್ ಮಾಡಿದ್ರಿ. ಈ 2.5 ವರ್ಷ ನಿಮಗೆ ಏನು ಆಲೋಚನೆ ಮಾಡ್ತೀರೋ ನಿಮ್ಮ ಜೀವಮಾನ ಪರ್ಯಂತ ಅದೇನೆ ನಿಮ್ಮ ಬದುಕು. ಒಂದು ಡಿಸಿಷನ್ ಅಂತ ತೆಗೆದುಕೊಂಡ್ರೆ, ಬಹುಶಃ ಈ IAS ಅಧಿಕಾರಿ ಆಗಿದ್ದಂಥ ಒಬ್ಬರು ಪೆರುಮಾಳ್ ಅಂತೇಳಿ IAS ಅಧಿಕಾರಿ ಆಗಿರ್ತಕ್ಕಂಥ ಒಬ್ಬ ಪೆರುಮಾಳ್ ಅವರು IAS ಆದಮೇಲೂ ಕೂಡ ಅವರದೇ ವೃತ್ತಿ ರಂಗದಲ್ಲಿ ಅಥವಾ ಅದರ ರಿಲೇಟೆಡಲ್ಲಿ ಇರ್ಬೋದಾಗಿತ್ತು. ಆದರೆ ಸಂಪೂರ್ಣವಾಗಿ ಅವರು ಆಧ್ಯಾತ್ಮವನ್ನು ಆಯ್ಕೆ ಮಾಡಿಕೊಂಡು ಒಂದು ಆಲಯ ಮಾಡ್ಕೊಂಡ್ಬಿಟ್ರು. ಬಹುಶಃ ಈಗಲೂ ಕೂಡ ಅದರಲ್ಲೇ ಮುಂದುವರೆದ್ಬಿಟ್ರು. ಹಾಗೆ ಕಂಟಿನ್ಯೂ ಆಗಿ ಒಬ್ಬ ತಪಸ್ವಿಯಾಗಿ, ಮಹಾ ತಪಸ್ವಿ ಪುರುಷನಾಗಿ ಅವ್ರು ಕಾಣುತ್ತಾರೆ. ಬಹುಶಃ ನೀವು 2.5 ವರ್ಷದಲ್ಲಿ ಏನನ್ನ ನೀವು ನಿರ್ಧಾರ ತೆಗೆದುಕೊಳ್ತೀರೋ ಅದು ನಿಮ್ಮ ಜೀವಮಾನಕ್ಕೆ ಬೇಕಾಗಿರ್ತಕ್ಕಂಥ ಅಡಿಪಾಯವಾಗಿರುತ್ತೆ, ಪೀಠವಾಗಿರುತ್ತೆ. ಅದು ಅಂತಹದ್ದನ್ನು ನೀವು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿರುತ್ತೆ. ಆದರೆ ಕೆಲವರು ಈ ಕುಹುಕ ಮಾತುಗಳು, ಕುಟುಕ ಮಾತುಗಳು ಅಥವಾ ನಿಮ್ಮನ್ನು ಛೇಡಿಸ್ತಕ್ಕಂಥದ್ದು ಇವೆಲ್ಲವೂ ಇದ್ವಲ್ಲ, ಅದೆಲ್ಲದಕ್ಕೂ ಕೂಡ ಬಹುಶಃ ನೀವೇನು ಅಂತ ತೋರಿಸ್ತೀರಿ. ಅಂಥ ದಿನಗಳು ಕೂಡ ಬಂದಿದೆ. ಆದರೆ ಶನಿಯ ದೃಷ್ಟಿ ನಿಮ್ಮ ಮೇಲೆ ಬಿದ್ದದಕ್ಕಾಗಿ ಬಹುಶಃ ಕತ್ತಲಲ್ಲಿದ್ದಾಗ ನಿಮ್ಮ ಮೇಲೆ ಒಂದು ಲೈಟ್ ಬಿದ್ದರೆ ಹೇಗಿರುತ್ತೆ ಬೆಳಕು, ಹಾಗೆ ಅಂದುಕೊಳ್ಳಿ. ಆದರೆ ಕೆಟ್ಟದ್ದು ಮತ್ತು ಒಳ್ಳೆಯದ್ದು ಕೂಡ ಅರ್ಧರ್ಧ ನೀವು ತೆಗೆದುಕೊಳ್ತೀರಿ. ಇಲ್ಲಿ ಬರ್ತಕ್ಕಂತಹದ್ದೇ ಸ್ವಲ್ಪ ನೋವು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಪೈನ್ ಆಗುತ್ತೆ, ಕಲಹಗಳಾಗ್ತವೆ. ದಂಪತಿಗಳಂತಿದ್ದರೆ 7ನೇ ಮನೆಗೆ ಶನಿ ಅಂತ ಬಂದರೆ ವಿತ್ ದೃಷ್ಟಿನಿದ್ದಾಗ ಅನನ್ಯೋರ ದಂಪತ್ಯೋಹೋ, ಎಷ್ಟು ಅನ್ಯೋನ್ಯವಾಗಿದ್ದರೂ ಗೊತ್ತಿಲ್ಲ, ಮಕ್ಕಳಿಂದಲೋ ಅಥವಾ ನಿಮ್ಮ ಒಂದು ಹಣಕಾಸಿನ ಆರ್ಥಿಕ ಪರಿಸ್ಥಿತಿಯಿಂದಲೋ ಅಥವಾ ನಿಮ್ಮ ಮನೆ ಇನ್ಯಾರೋ ಒಬ್ಬರ ಮಧ್ಯ ಪ್ರವೇಶದಿಂದಲೋ ಒಟ್ಟಾರೆ
ಈ ಒಂದು ಜಗಳಗಳು, ಇಷ್ಟು ದಿವಸ ಸಣ್ಣ ಪುಟ್ಟ ಕೋಲ್ಡ್ ವಾರ್ ಅಂತ ಇತ್ತಲ್ಲ, ಅದು ಇನ್ನೊಂದು ಹಂತಕ್ಕೆ ಹೋಗಿ ಹಾಟ್ ವಾರ್ ಹಾಕ್ತಕ್ಕಂಥ ಸಾಧ್ಯತೆಗಳು ಇರುತ್ತವೆ. ಅದಕ್ಕಾಗಿಯೇ ಈ ಮಾರ್ಚ್ 29ಕ್ಕೆ ಒಂದು ಪೂರ್ಣ ಪ್ರಮಾಣದ ಯಜ್ಞದಲ್ಲಿ ನಿಮ್ಮನ್ನು ನೀವು ತೋರಿಸ್ಕೊಳ್ತಕ್ಕಂತಹದ್ದನ್ನು ಮಾಡಿಕೊಳ್ಳಿ. ಇದೇ ನಿಮಗೊಂದು ಲೈಸೆನ್ಸ್. ಇನ್ನು ಉಳಿದಿರತಕ್ಕಂತಹ 2.5 ವರ್ಷಗಳ ಕಾಲ ನೀವೇನಾದರೂ ಅಭ್ಯುದಯದ ಪಥದಲ್ಲಿ ನಡೆಯಬೇಕಾದ್ರೆ ನಿಮಗಿರತಕ್ಕಂತಹ ಸ್ವಾಭಿಮಾನದ ದಿನಗಳನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತಂದರೆ, ಈ 2.5 ವರ್ಷದ ಎಕ್ಸಾಮ್ ಬರೀತಕ್ಕಂತಹ ದಿನ ಅಂತಿತ್ತು ಅಂತಂದರೆ ಕನ್ಯಾ ರಾಶಿಯವರಿಗೆ ಮಾರ್ಚ್ 29ರ ಕುಂಭರಾಶಿಯನ್ನು ಬಿಟ್ಟು ಏನು ಶನೇಶ್ವರ ಬರ್ತಾ ಇದ್ದಾನೋ ಮೀನರಾಶಿಗೆ, ಆ ದಿನವೇ ನಿಮ್ಮದಾಗಿರುತ್ತೆ. ಅದರಲ್ಲೂ ಕೂಡ ಶನಿ ಅಮಾವಾಸ್ಯೆ ಇರತಕ್ಕಂತಹದ್ದು ಬ್ರಹ್ಮ ಈ ಯೋಗದಲ್ಲಿ ಆ ದಿನ ನೀವು ಎಕ್ಸಾಮ್ ಕೂರುತ್ತೀರಿ. ಅಲ್ಲಿಂದ ಆಚೆಗೆ ನಿಮ್ಮದಾಗಿರ್ತಕ್ಕಂಥ ಬದಲಾವಣೆಗಳನ್ನ ತಾವು ಕಾಣ್ತೀರಿ.